Hi students, welcome to KC Guide YouTube channels. KC Guide YouTube channel ಗೆ ಸ್ವಾಗತ. ಸೊ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ಕಲ್ತಿದೀವಿ. ಯಾವ್ದ್ರ ಬಗ್ಗೆ ಬೇಸಿಕ್ಸ್ ಬಗ್ಗೆ ಕಲ್ತ್ವಿ, ಮೋಷನ್ಸ್ ಬಗ್ಗೆ ಕಲ್ತ್ವಿ, ನ್ಯೂಟನ್ಸ್ ಲಾ ಬಗ್ಗೆ ಕಲ್ತಿದೀವಿ. ಅದಾದ್ಮೇಲೆ ನಾವು ಅದ್ರ ಬೇಸ್ ಮೇಲೆ ಏನೇನ್ ಕ್ವಶನ್ಸ್ ಕೇಳಿದ್ರು ಪ್ರೀವಿಯಸ್ ಇಯರ್ಸ್, ಹಿಂದಿನ ವರ್ಷದಲ್ಲಿ ಏನೇನ್ ಕ್ವಶನ್ಸ್ ಕೇಳಿದ್ರಲ್ಲ, ಸೊ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಆನ್ಸರ್ ಎಲ್ಲ ಫೈಂಡ್ ಔಟ್ ಮಾಡಿದ್ವಿ. ಸೊ ಒಂದೊಂದು ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ರು, ಒಂದೊಂದು ಸ್ಟೇಟ್ಮೆಂಟ್ ತರ ಕೇಳಿದ್ರು, ಒಂದೊಂದು ಫಾರ್ಮುಲಾ ಬೇಸ್ಡ್ ಸಹ ಕೇಳಿದ್ರು. ಸೊ ಇಷ್ಟೆಲ್ಲ ಆಯ್ತು. ಈಗ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಮತ್ತೆ ಇದು ಬೇಸಿಕ್ ಟಾಪಿಕ್. ಸೊ ಪ್ರತಿನಿತ್ಯ ಇದನ್ನು ಸಹ ಉಪಯೋಗಿಸ್ತಾ. ಸೊ ಟಾಪಿಕ್ ನೋಡೋದಾದ್ರೆ ಟಾಪಿಕ್ ಬಂದು ವರ್ಕ್, ಎನರ್ಜಿ ಅಂಡ್ ಪವರ್. ಸೊ ಪ್ರತಿನಿತ್ಯ ನಾವು ಇದನ್ನ ರಿಯಲ್ ಲೈಫ್ ಅಲ್ಲಿ ಅಳವಡಿಸ್ಕೊತಾ ಇರ್ತೀವಿ. ಪ್ರತಿದಿನ ಇದನ್ನು ವರ್ಡ್ಸ್ ರಿಯಲ್ ಟೈಮ್ ಅಪ್ಲಿಕೇಶನ್ಸ್ ಗೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಪ್ರತಿನಿತ್ಯ ಇದನ್ನ ಉಪಯೋಗಿಸ್ತಾ ಇರ್ತೀವಿ. ಸೊ ನೋಡೋದ ಬಂದ್ರೆ ವರ್ಕ್ ಅಂದ್ರೆ ಏನು, ಎನರ್ಜಿ ಅಂದ್ರೆ ಏನು, ಸೊ ಪವರ್ ಅಂದ್ರೆ ಏನು ಅಂತ. ಸೊ ಫಸ್ಟ್ ಟಾಪಿಕ್ ಬಂದು ವರ್ಕ್. ಸೊ ವರ್ಕ್ ಅಂದ್ರೆ ಕೆಲಸ ಅಂದ್ರೆ ಏನಂತ ಯೂಶಲ್ ಡೆಫಿನೇಷನ್ ನಾವು ಹೇಳೋದಾದ್ರೆ ಸಿಂಪಲ್ ಡೆಫಿನೇಷನ್ ಅಲ್ಲಿ, ಸೊ ನಮಗೆ ನ್ಯೂಟನ್ಸ್ ಫಸ್ಟ್ ಲಾ ಗೊತ್ತಿದೆ. ಸೊ ಯಾವಾಗ ಒಂದು ವಸ್ತು ಸ್ಥಿರ ಸ್ಥಿತಿಯಲ್ಲಿ ಇರಬಹುದು, ಇಲ್ಲಾಂದ್ರೆ ಯೂನಿಫಾರ್ಮ್ ಮೋಷನ್ ಅಲ್ಲಿ ಇರಬಹುದು, ಯಾವಾಗ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಮಾಡ್ತೀವಿ ಅದನ್ನ ನ್ಯೂಟನ್ಸ್ ಫಸ್ಟ್ ಲಾ ಅಂತ ಕರಿತೀವಿ. ಸೊ ಇಲ್ಲಿ ಕೆಲಸ ಅಂತಂದ್ರೆ ಏನಂತಂದ್ರೆ, ಈಗ ಫೋರ್ಸ್ ಆಕ್ಟ್ ಮಾಡ್ತೀವಿ, ಆ ವಸ್ತು ಸ್ಥಿರ ಸ್ಥಿತಿಯಿಂದ ಚೇಂಜ್ ಆಗ್ಬೇಕು, ಒಂದ್ ಸ್ವಲ್ಪ ಮೂವ್ಮೆಂಟ್ ಆಗ್ಬೇಕು. ಸೊ ಈ ಪ್ರೊಸೆಸ್ಗೆ ಏನಂತ ಕರಿತೀವಿ ಅಂತಂದ್ರೆ ವರ್ಕ್ ಅಂತ ಕರಿತೀವಿ, ಕೆಲಸ ಅಂತ ಕರಿತೀವಿ. ಸೊ ಡೆಫಿನೇಷನ್ ನೋಡೋದಾದ್ರೆ work is done when a force causes displacement in the direction of the forces. So work is done ಯಾವಾಗ ಅಂತಂದ್ರೆ ಫೋರ್ಸ್ causes displacement. ಸೊ ಯಾವಾಗ ಫೋರ್ಸ್ ಇಂದ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಅದು ಯಾವ ಡೈರೆಕ್ಷನ್ ಅಲ್ಲಿ, ಫೋರ್ಸ್ ಡೈರೆಕ್ಷನ್ ಅಲ್ಲಿ. ಫೋರ್ಸ್ ಇನ್ ಕೇಸ್ ಈ ಡೈರೆಕ್ಷನ್ ಆಯ್ತಂದ್ರೆ ಆಬ್ಜೆಕ್ಟ್ ಇದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕು, ಡಿಸ್ಪ್ಲೇಸ್ಮೆಂಟ್ ಆಗ್ಬೇಕು. ಸೊ ಇದನ್ನ ಫೋರ್ಸ್ ವರ್ಕ್ ಅಂತ ಕರೀತಾರೆ, ಕೆಲಸ ಅಂತ ಕರೀತಾರೆ. ಒಂದು ಬಲವು ವಸ್ತುವನ್ನು ಬಲದ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡಿದಾಗ ಕೆಲಸ ಅಂದಂತೆ. ಸೊ ಸೂತ್ರ ನೋಡೋದಾದ್ರೆ W is equal to F into D into cos theta. ಸೊ ಇಲ್ಲಿ W ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, ವರ್ಕ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಕೆಲಸ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎಫ್ ಅಂತಂದ್ರೆ ಫೋರ್ಸ್, ಬಲ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡಿ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್. ಸೊ ಏನ್ ಚೇಂಜಸ್ ಆಗುತ್ತೆ, ಪೊಸಿಷನ್ ಏನ್ ಚೇಂಜ್ ಆಗುತ್ತೆ, ಎಷ್ಟು ಚೇಂಜ್ ಆಗಿದೆ, ಸೊ ಅದನ್ನ ಡಿಸ್ಪ್ಲೇಸ್ಮೆಂಟ್ ಆಗಿ ಕರಿತೀವಿ. ಸೊ ಇದು ವರ್ಕ್ ಫಾರ್ಮುಲಾ. ಇನ್ ಕೇಸ್ ಒಂದೊಂದ್ಸತಿ ಡೈರೆಕ್ಟ್ ಕ್ವಶನ್ ಏನಾದ್ರು ಕೇಳ್ತು ಅಂತಂದ್ರೆ ನೀವು ಅದನ್ನ ಸಾಲ್ವ್ ಮಾಡ್ಬೇಕು. ಸೊ ಫಾರ್ಮುಲಾ ನೆನಪಿನಲ್ಲಿ ಇಟ್ಕೊಂಡ್ರಿ. ಇನ್ ಕೇಸ್ ನಿಮಗೆ ಡೆಫಿನೇಷನ್ ಗೊತ್ತಿತ್ತು ಅಂತಂದ್ರೆ ಈ ರಿಲೇಶನ್ಶಿಪ್ ಬೇಸ್ ಮೇಲೆ ನೀವು ಫಾರ್ಮುಲಾ ನೆನಪಿಟ್ಕೊಳ್ಳೋದು ಬೆಸ್ಟ್. ಸೊ ಇನ್ನೊಂದು ಕೀ ಪಾಯಿಂಟ್ಸ್ ನೋಡೋದಾದ್ರೆ ವರ್ಕ್ ಮೇಲೆ, ಡಿಸ್ಪ್ಲೇಸ್ಮೆಂಟ್ ಇಸ್ 0, ವರ್ಕ್ ಈಸ್ 0. ಸೊ ನಾವು ಹೇಳ್ದಂಗೆ ಇದು ಕೆಲಸ ಅಂದ್ರೆ ಏನು, ಅಲ್ಲಿ ಏನೋ ಚೇಂಜಸ್ ಆಗ್ಬೇಕು, ಬದಲಾವಣೆ ಆಗ್ಬೇಕು. ಈ ಆಬ್ಜೆಕ್ಟ್ ಏನಾಗಿದೆ ಚೇಂಜ್ ಆಗ್ಬೇಕು, ಒಂದು ಸ್ಥಿರ ಸ್ಥಿತಿಯಿಂದ ಮೂವ್ಮೆಂಟ್ ಆಗ್ಬೇಕು. ಸೊ ಅವಾಗ ಮೂವ್ಮೆಂಟ್ ಆದ್ರೆ ಮಾತ್ರ ಅದಕ್ಕೆ ವರ್ಕ್ ಅಂತ ಕರಿತೀವಿ. ಇನ್ ಕೇಸ್ ಮೂವ್ಮೆಂಟ್ ಆಗಿಲ್ಲ, ಪೊಸಿಷನ್ ಚೇಂಜ್ ಆಗಿಲ್ಲ ಅಂದಾಗ ಅದನ್ನ ಏನಾಗುತ್ತೆ ವರ್ಕ್ ಅಂತ ಕರೆಯಲ್ಲ. ಅವಾಗ ವರ್ಕ್ ಏನಾಗುತ್ತೆ 0 ಆಗುತ್ತೆ. ಸೊ ಇದಕ್ಕೆ ರಿಯಲ್ ಟೈಮ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾನೆ ಅಂತಂದ್ರೆ, ಸೊ ನಾವೊಂದು ಫೋರ್ಸ್ ನ ಅಪ್ಲೈ ಮಾಡ್ತಿದೀವಿ, ಇಲ್ಲಿಗೆ ಅಪ್ಲೈ ಮಾಡ್ತಿದೀವಿ, ಗೋಡೆಗೆ ಅಪ್ಲೈ ಮಾಡ್ತಿದೀವಿ, ವಾಲ್ಗೆ ಅಪ್ಲೈ ಮಾಡ್ತಿದೀವಿ. ಸೊ ಅದು ಅವಾಗ ವರ್ಕ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ವರ್ಕ್ ಈಕ್ವಲ್ ಟು 0, ವರ್ಕ್ ಈಕ್ವಲ್ಸ್ ಟು ಫೋರ್ಸ್ ಅಂತ ಕೇಳ್ಬೋದು. ಆಪ್ಷನ್ ಸಿ ವರ್ಕ್ ಈಸ್ ಈಕ್ವಲ್ ಟು ಎಷ್ಟೋ ಒಂದು 10 ನ್ಯೂಟನ್ಸ್ ಅಂತ ಕೇಳ್ತಾನೆ. ವರ್ಕ್ ಈಸ್ ಈಕ್ವಲ್ ಟು ನನ್ ಆಫ್ ದಿ ಎಬೋ ಅಂತ ಕೊಡ್ತಾನೆ. ಸೊ ಅವಾಗ ಏನ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು, ವರ್ಕ್ ಅಂತಂದ್ರೆ ಏನಿರಬೇಕು, ಮೇನ್ ಆಗಿ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಚೇಂಜಸ್ ಆಗ್ಬೇಕು, ಡಿಸ್ಪ್ಲೇಸ್ಮೆಂಟ್ ಇರಬೇಕು, ಪೊಸಿಷನ್ ಚೇಂಜ್ ಆಗ್ಬೇಕು. ಪೊಸಿಷನ್ ಚೇಂಜ್ ಆದ್ರೆ ಮಾತ್ರ ಡಿಸ್ಪ್ಲೇಸ್ಮೆಂಟ್ ಆಗೋದು. ಸೊ ಡಿಸ್ಪ್ಲೇಸ್ಮೆಂಟ್ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ ವರ್ಕ್ ಇರುತ್ತೆ, ಡಿಸ್ಪ್ಲೇಸ್ಮೆಂಟ್ ಇಲ್ಲ ಅಂತಂದ್ರೆ ವರ್ಕ್ ಇರಲ್ಲ. ಸೊ ಅವಾಗ ಏನಾಗುತ್ತೆ ವರ್ಕ್ 0 ಆಗುತ್ತೆ. ಸೊ ನಾವು ಗೋಡೆನ ದೂಕ್ತ್ರೆ ಅದು ಗೋಡೆನ ಮೂವ್ ಆಗುತ್ತಾ, ಜರುಗಲ್ಲ. ಸೊ ಅವಾಗ ಅದಕ್ಕೆ ಏನಂತ ಅವಾಗ ಏನಾಗುತ್ತೆ ವರ್ಕ್ 0 ಆಗುತ್ತೆ. ಸೊ ಅದೇ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ವರ್ಕ್ ವೆನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಲೈನ್. ಸೊ ಮ್ಯಾಕ್ಸಿಮಮ್ ವರ್ಕ್ ಯಾವಾಗ ಆಗುತ್ತೆ ಅಂತಂದ್ರೆ
ಡಿಸ್ಪ್ಲೇಸ್ಮೆಂಟ್ ಮತ್ತೆ ಫೋರ್ಸ್ ಒಂದೇ ದಿಕ್ಕಿನಲ್ಲಿ ಅಪ್ಲೈ ಆಯ್ತಾ ಇತ್ತು ಅಂದ್ರೆ ಇಲ್ಲ ಒಂದೇ ದಿಕ್ಕಿನಲ್ಲಿ ಮೂವ್ ಆಯ್ತಾ ಇತ್ತು ಅಂದಾಗ ಮ್ಯಾಕ್ಸಿಮಮ್ ಫೋರ್ಸ್ ಬರುತ್ತೆ. ಸೊ ಏನಕ್ಕೆ ಅಂದ್ರೆ ಅವಾಗ ಥೀಟಾ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಫೋರ್ಸ್ ಡೈರೆಕ್ಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಸೇಮ್ ಆಗುತ್ತೆ, ಚೇಂಜಸ್ ಇರಲ್ಲ. ಸೊ ಸೇಮ್ ಆದಾಗ ಥೀಟಾ ಇಸ್ ಈಕ್ವಲ್ ಟು 0 ನಮಗೆ ಗೊತ್ತಿದೆ. cos 0 ಇಸ್ ಈಕ್ವಲ್ ಟು 1 ಅಂತ. cos 0 1 ಅಂತ ಬಂದಾಗ F ಇಂಟು D ಇಸ್ ಈಕ್ವಲ್ ಟು ವರ್ಕ್. ಸೊ ಅವಾಗ ನಿಮ್ಗೆ ಮ್ಯಾಕ್ಸಿಮಮ್ ವರ್ಕ್ ಡನ್ ಆಗುತ್ತೆ, ಮ್ಯಾಕ್ಸಿಮಮ್ ಕೆಲಸ ಎಫಿಷಿಯಂಟ್ ಆಗಿ ವರ್ಕ್ ಮಾಡಬಹುದು ಅಂತ. ಸೊ ವರ್ಕ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ, ಇದೊಂದು ಸ್ಕೇಲರ್ ಕ್ವಾಂಟಿಟಿ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಪುಷ್ 50 ನ್ಯೂಟನ್ಸ್ ಬಾಕ್ಸ್ ಓವರ್ ಎ 4 ಮೀಟರ್. ಸೊ ಪುಷ್ ಮಾಡ್ತಾನೆ, ಒಂದು ಆಬ್ಜೆಕ್ಟ್ ನ ಪುಷ್ ಮಾಡ್ತಾನೆ. ಸೊ ಒಂದು ಆಬ್ಜೆಕ್ಟ್ ಇದೆ, ಪುಷ್ ಮಾಡ್ತಾ ಇದ್ರೆ ಎಷ್ಟು 50 ನ್ಯೂಟನ್ಸ್ ಅಷ್ಟು ಪುಷ್ ಮಾಡ್ತಾ ಇದ್ರೆ. ಸೊ ಆಬ್ಜೆಕ್ಟ್ ಅದು ಡಿಸ್ಪ್ಲೇಸ್ಮೆಂಟ್ ಏನಾಯ್ತು, ಅದು ಒರಿಜಿನಲ್ ಪೊಸಿಷನ್ ಎ ಇಂದ ಬಿ ಹೋಗಿದೆ. ಎಷ್ಟು ಮೀಟರ್? 4 ಮೀಟರ್ ಅಷ್ಟು ಹೋಗಿದೆ, 4 ಮೀಟರ್ ಅಷ್ಟು ದೂರಕ್ಕೆ ಹೋಗಿದೆ. ಸೊ ಇದನ್ನು ವರ್ಕ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಅಂತಾರೆ. ವರ್ಕ್ ಇಸ್ ಈಕ್ವಲ್ ಟು ಎಫ್ ಇಂಟು ಡಿ ಇಂಟು ಕಾಸ್ ಥೀಟಾ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಯ್ತಾ ಇರೋದು ಮತ್ತೆ ಫೋರ್ಸ್ ಆಗ್ತಾ ಇರೋದು ಒಂದೇ. ಸೊ ಕಾಸ್ ಥೀಟಾದಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಕಾಸ್ 0 ಆಗುತ್ತೆ. 0 ಆದಾಗ ವ್ಯಾಲ್ಯೂ 1 ಬರುತ್ತೆ. ಫೋರ್ಸ್ ಎಷ್ಟಿದೆ 50 ನ್ಯೂಟನ್, ಡಿಸ್ಪ್ಲೇಸ್ಮೆಂಟ್ 4 ನ್ಯೂಟನ್. 200 ಜೌಲ್ ಅಂತ ಕರಿತೀವಿ. ಸೊ ನಾನು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್, ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ. ಸೊ ವರ್ಕ್ ಕೆಲಸದ SI ಯೂನಿಟ್ ಬಂದು ಜೌಲ್ ಅಂತ ಕರಿತೀವಿ, ಜೂಲ್ ಅಂತಾನೂ ಸಹ ಕರಿತೀವಿ. ಸೊ ಇಷ್ಟು ವರ್ಕ್ ಬೇಸ್ ಮೇಲೆ ಕಾನ್ಸೆಪ್ಟ್ ಇರೋದು. ಸೊ ನಮ್ಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಯಾವಾಗ ಆಗುತ್ತೆ ಅಲ್ಲಿ ವರ್ಕ್ ಆಗುತ್ತೆ, ಕೆಲಸ ಆಗುತ್ತೆ, ಫಾರ್ಮುಲಾ ಗೊತ್ತಿರಬೇಕು. ಮತ್ತೆ ಈ ಪಾಯಿಂಟ್ ಕೀ ಪಾಯಿಂಟ್ಸ್ ಏನಿದೆ, ಇಫ್ ಡಿಸ್ಪ್ಲೇಸ್ಮೆಂಟ್ ಇಸ್ 0, ಇನ್ ಕೇಸ್ ಸ್ಥಳಾಂತರ ಏನಾದ್ರು 0 ಆಯ್ತು ಅಂದ್ರೆ ಕೆಲಸ ಸಹ 0 ಆಗುತ್ತೆ. ಮ್ಯಾಕ್ಸಿಮಮ್ ವರ್ಕ್ ಯಾವಾಗ ಆಗುತ್ತೆ ಅಂತಂದ್ರೆ ಎರಡು ಫೋರ್ಸ್ ಮತ್ತೆ ಆಬ್ಜೆಕ್ಟ್ ಮೂವ್ಮೆಂಟ್ ಸೇಮ್ ಒಂದೇ ದಿಕ್ಕಿನಲ್ಲಿ ಮೂವ್ ಆದಾಗ ಮಾತ್ರ ವರ್ಕ್ ಬಂದು ಸ್ಕೇಲರ್ ಕ್ವಾಂಟಿಟಿ, ಅದ್ರದ್ದು ಯೂನಿಟ್ ಬಂದು ಜೌಲ್ ಅಂತ ಕರಿತೀವಿ. ರೆಪ್ರೆಸೆಂಟ್ ಮಾಡೋದು ವರ್ಕ್ ಜೆ ಅಂತ. ಸೊ ಮುಂದಿನ ಟಾಪಿಕ್ ನೋಡೋದಾದ್ರೆ, ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಎನರ್ಜಿ, ಶಕ್ತಿ ಅಂತ ಕರಿತೀವಿ. ಇದು ಶಕ್ತಿ ಅಂದ್ರೆ ಏನು ಇಲ್ಲ, ಸಿಂಪಲ್. ಸೊ ಎನರ್ಜಿ ಇಸ್ ಎ ಕೆಪಾಸಿಟಿ ಟು ಡೂ ವರ್ಕ್. ಸೊ ಆ ವರ್ಕ್ ಕೆಪಾಸಿಟಿ ಇರಬೇಕು, ಆ ವರ್ಕ್ ನ ಮಾಡಬೇಕು ಅಂತಂದ್ರೆ ಅದನ್ನೇ ಹೇಳ್ತಾ ಇರೋದು. ಶಕ್ತಿ ಅಂದ್ರೆ ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು. ಆ ಸಾಮರ್ಥ್ಯ ಇತ್ತು ಅಂದ್ರೆ, ಕೇಪಬಲ್ ಇತ್ತು ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ, ಎನರ್ಜಿ ಅಂತ ಕರಿತೀವಿ. ಸೊ ಇದ್ರದ್ದು SI ಯೂನಿಟ್ ಬಂದ್ರೆ ಜೌಲ್ ಅಂತ ಕರಿತೀವಿ, ಜೂಲ್ ಅಂತ ಕರಿತೀವಿ. ಏನ್ ಕೆಲಸ ಇರುತ್ತೆ ಸೇಮ್ SI ಯೂನಿಟ್. ಸೊ ನಮ್ದು ಇನ್ನೊಂದು ಕೀ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ನೋಡೋದಾದ್ರೆ, ಎನರ್ಜಿ ಕ್ಯಾನ್ ಎಕ್ಸಿಸ್ಟ್ ಇನ್ ಮೆನಿ ಫಾರ್ಮ್ಸ್. ಸೊ ತುಂಬಾ ಫಾರ್ಮ್ಸ್ ಅಲ್ಲಿ ತುಂಬಾ ತರ ರೀತಿಯಲ್ಲಿ ಎನರ್ಜಿನ ನಾವು ನೋಡ್ಬೋದು. ಸೊ ಯಾವ ರೀತಿ ಅಂತಂದ್ರೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ ಫಾರ್ಮ್ ಅಲ್ಲಿ ನೋಡಬಹುದು. ಇನ್ನೊಂದು ಪೊಟೆನ್ಶಿಯಲ್ ಎನರ್ಜಿ ಫಾರ್ಮ್ ಅಲ್ಲಿ ನೋಡ್ತೀವಿ, ಥರ್ಮಲ್ ಎನರ್ಜಿ ಫಾರ್ಮ್ ಅಲ್ಲಿ ನೋಡ್ತೀವಿ, ಕೆಮಿಕಲ್ ಎನರ್ಜಿ ಫಾರ್ಮ್ ಅಲ್ಲಿ ನೋಡ್ತೀವಿ. ತುಂಬಾ ಹಲವಾರು ರೀತಿಯಲ್ಲಿ ನಾವು ಎನರ್ಜಿನ ನೋಡ್ಬೋದು, ಶಕ್ತಿನ ನಾವು ನೋಡ್ಬೋದು. ಸೊ ಇನ್ನೊಂದು ಇಂಪಾರ್ಟೆಂಟ್, ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್. ಸೊ ಇದನ್ನ ನಾವು ಚೇಂಜ್ ಮಾಡಬಹುದು, ಟ್ರಾನ್ಸ್ಫರ್ ಮಾಡೋ ಎನರ್ಜಿನ ಅಂತೀವಿ. ಈಗ ಏನ್ ಎನರ್ಜಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಪೊಟೆನ್ಶಿಯಲ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿಗೆ ಟ್ರಾನ್ಸ್ಫರ್ ಮಾಡಬಹುದು, ಬದಲಾವಣೆ ಮಾಡಬಹುದು. ಸೊ ಇನ್ನೊಂದು ಏನಂತಂದ್ರೆ, ಬಟ್ ಟೋಟಲ್ ಎನರ್ಜಿ ಇಸ್ ಕನ್ಸರ್ವ್ಡ್. ಸೊ ಇಲ್ಲಿ ಏನ್ ಟೋಟಲ್ ಎನರ್ಜಿ ಏನಿದೆ ಅದು ಕನ್ಸರ್ವ್ಡ್ ಆಗಿರುತ್ತೆ, ಅಂದ್ರೆ ಒಟ್ಟು ಶಕ್ತಿ ಸಂರಕ್ಷಿತವಾಗಿರುತ್ತೆ. ಸೊ ಟೋಟಲ್ ಎನರ್ಜಿ ಕನ್ಸರ್ವ್ಡ್ ಅಂತಂದ್ರೆ, ಸೊ ಎನರ್ಜಿ ಟ್ರಾನ್ಸ್ಫರ್ಡ್ ಬಿಫೋರ್ ಮುಂಚೆ ಮತ್ತೆ ಎನರ್ಜಿ ಟ್ರಾನ್ಸ್ಫರ್ಡ್ ಆಫ್ಟರ್ ಸೇಮ್ ಇರಬೇಕು. ಸೇಮ್ ಇತ್ತು, ಸಮ ಇತ್ತು ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ, ಎನರ್ಜಿ ಕನ್ಸರ್ವ್ಡ್ ಆಗಿರುತ್ತೆ. ಇದು ಒಂದು ಐಸೋಲೇಟೆಡ್ ಅಲ್ಲಿ ಇರುತ್ತೆ, ಇದೊಂದು ಸಿಸ್ಟಮ್ ಮಾಡಿ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನ ಕನ್ಸರ್ವ್ಡ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತಿದೀವಿ ಅಂತಂದ್ರೆ, ಸೊ ಇಲ್ಲಿ ನಾವು ಏನ್ ಫೋರ್ಸ್ ಆಗ್ತಿದೀವಿ, ಇಲ್ಲಿ ಬಿಫೋರ್ ಮೂವ್ಮೆಂಟ್ ಗಿಂತ ಮುಂಚೆ ಏನ್ ಫೋರ್ಸ್ ಆಗ್ತಾ ಇದೀವಿ, ಆಫ್ಟರ್ ಮೂವ್ಮೆಂಟ್ ಸಹ, ಆಫ್ಟರ್ ಮೂವ್ಮೆಂಟ್ ಸಹ ಏನ್ ಆಗ್ತಿದೀವಿ, ಫೋರ್ಸ್ ಅಪ್ಲೈ ಮಾಡ್ತಿದೀವಿ. ಸೊ ಇದು ಇಷ್ಟನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಕನ್ಸರ್ವ್ಡ್ ಅಂತ ಕರಿತೀವಿ. ಇದಿಷ್ಟು ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಸೊ ಅದನ್ನ ಕನ್ಸರ್ವ್ಡ್ ಅಂತ ಕರಿತೀವಿ. ಸೊ ಆಸ್ ಪರ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಜಸ್ಟ್ ಇದನ್ನ ನೆನ್ಪಿಟ್ಕೊಂಡಿರಿ. ಸೊ ಬಿಫೋರ್ ಮತ್ತೆ ಆಫ್ಟರ್ ಅಲ್ಲಿ ಏನಿರುತ್ತೆ ಎನರ್ಜಿ ಸಮ್ ಮಾಡಿದಾಗ ಅದೇನಿರುತ್ತೆ ಆಲ್ಮೋಸ್ಟ್ ಸೇಮ್ ಇರಬೇಕು, ಕಾನ್ಸ್ಟೆಂಟ್ ಇರಬೇಕು. ಇಲ್ಲಿ ಯಾವ್ದಾವ ತರ ಚೇಂಜಸ್ ಇರಬಾರ್ದು.
ಸೊ ಚೇಂಜಸ್ ಅಂತಂದ್ರೆ ಎಕ್ಸ್ಟರ್ನಲ್ ಬೇರೆ ವರ್ಕ್ ಎಕ್ಸ್ಟ್ರಾ ಅಡಿಷನಲ್ ಆಕ್ಟ್ ಮಾಡ್ದೇನೆ ಇದೇ ಸಿಸ್ಟಮ್ ಅಲ್ಲಿ ಫೋರ್ಸ್ ಏನಾರು ಇತ್ತು ಅಂತಂದ್ರೆ ವರ್ಕ್ ಏನಾದ್ರು ಸೇಮ್ ಇತ್ತು ಅಂದಾಗ ಅದನ್ನ ಕನ್ಸರ್ವ್ಡ್ ಅಂತ ಕರಿತೀವಿ. ಸೊ ನಮ್ಗೆ ಎನರ್ಜಿ ಗೊತ್ತಾಯ್ತು. ಎನರ್ಜಿ ಅಂತಂದ್ರೆ ಕೆಪಾಸಿಟಿ ಟು ಡೂ ವರ್ಕ್ ಅಂತ ಅರ್ಥ. ಕೆಲಸ ಮಾಡೋ ಸಾಮರ್ಥ್ಯ ಇರಬೇಕು. ಇದಕ್ಕೆ ರೆಪ್ರೆಸೆಂಟ್ ಮಾಡೋದು ಜೆಸ್ಐ ಯೂನಿಟ್ ಜೌಲ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಜೌಲ್ ಅಂತ. ಸೊ ಎಕ್ಸಿಸ್ಟ್ ಮೆನಿ ಫಾರ್ಮ್ ಅಲ್ಲಿ ಇರುತ್ತೆ. ತುಂಬಾ ಹಲವಾರು ರೀತಿಯಲ್ಲಿ ಎನರ್ಜಿನ ನಾವು ನೋಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದು ನಾವು ನೋಡ್ಬೋದು, ಒಂದ್ ಎನರ್ಜಿಯಿಂದ ಇನ್ನೊಂದು ಎನರ್ಜಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಟೋಟಲ್ ಎನರ್ಜಿ ಕನ್ಸರ್ವ್ಡ್ ಆಗಿರುತ್ತೆ, ಸಂರಕ್ಷಿತವಾಗಿರುತ್ತೆ. ಸೊ ಉದಾಹರಣೆ ನೋಡೋದಾದ್ರೆ ಎನರ್ಜಿದು, ಸೊ ಇಲ್ಲೊಬ್ಬ ವ್ಯಕ್ತಿ, ಇಲ್ಲೊಬ್ಬ ಹುಡುಗ ಬಾಲ್ ಅನ್ನ ಎಸಿತದೆ. ಎಸ್ದಾಗ ಟೇಬಲ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಕೂರುತ್ತೆ, ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಕೂತಾಗ ಇಲ್ಲಿ ಏನ್ ಎನರ್ಜಿ ಇರುತ್ತೆ, ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ನಾವು ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಇನ್ ಕೇಸ್ ಆ ಬಾಲ್ ಏನಾದ್ರು ಮೂವ್ ಆಯ್ತು ಅಂತಂದ್ರೆ ಸೆಕೆಂಡ್ ಸ್ಟೇಜ್ ಅಲ್ಲಿ, ಸೊ ಅದು ಏನೋ ಪುನಃ ಟೇಬಲ್ ಮೇಲಿಂದ ಕೆಳಗೆ ಬೀಳುತ್ತೆ. ಸೊ ಅವಾಗ ಏನ ಕರಿತೀವಿ, ಆ ಫಾರ್ಮ್ ಆಫ್ ಎನರ್ಜಿಯಲ್ಲಿ ಇರುತ್ತೆ ಅಂತಂದ್ರೆ ಕೈನೆಟಿಕ್ ಎನರ್ಜಿಯಲ್ಲಿ ಇರುತ್ತೆ. ಸೊ ಅದೇ ತರ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಬ್ಯಾಟ್ರಿ ನಾವು ಮಾಡ್ತೀವಿ. ಸೊ ಬ್ಯಾಟ್ರಿ ಒಳಗಡೆ ಏನಿರುತ್ತೆ, ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದ್ರಲ್ಲಿ ಏನಿರುತ್ತೆ, ಕೆಮಿಕಲ್ ಎನರ್ಜಿ ಇರುತ್ತೆ. ಆ ಪಾರ್ಟಿಕಲ್ಸ್ ಒಳಗಡೆ ಏನಿರುತ್ತೆ, ಕೆಮಿಕಲ್ ಎನರ್ಜಿ ಇರುತ್ತೆ. ಸೊ ಈ ಕೆಮಿಕಲ್ ಎನರ್ಜಿಯಿಂದ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಹಂಗೆ ಎಲೆಕ್ಟ್ರಿಕಲ್ ಎನರ್ಜಿ, ವಿದ್ಯುತ್ ಶಕ್ತಿಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ, ಬದಲಾವಣೆ ಮಾಡ್ಕೋತೀವಿ, ಚೇಂಜಸ್ ಮಾಡ್ಕೋತೀವಿ. ಸೊ ರಾಸಾಯನಿಕ ಶಕ್ತಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಅದೊಂಥರ ಒಂದು ವಿಧಾನ ಇರುತ್ತೆ. ಸೊ ಆ ವಿಧಾನ ಮೇಲೆ, ಆ ಪ್ರಿನ್ಸಿಪಲ್ ಮೇಲೆ ಅದನ್ನ ವರ್ಕ್ ಆಗುತ್ತೆ. ಸೊ ವಿದ್ಯುತ್ ಎನರ್ಜಿಯಿಂದ ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತಂದ್ರೆ, ನಾವು ಏನೇ ಇದ್ರ ಎಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ನಮ್ ಫೋನ್ ಚಾರ್ಜ್ ಮಾಡ್ಕೋಬಹುದು, ಬಲ್ಬ್ ಉರಿಸ್ಕೋಬಹುದು. ಸೊ ಹಲವಾರು ರೀತಿಯಲ್ಲಿ ನಾವು ಅದನ್ನ ಉಪಯೋಗಿಸ್ಕೋತೀವಿ. ಇಲ್ಲಿ ಏನಾಯ್ತಿದೆ ಅಂತಂದ್ರೆ ಕೆಲಸ ಮಾಡೋ ಸಾಮರ್ಥ್ಯ ಆಗ್ತಿದೆ. ಆ ಎನರ್ಜಿಯಿಂದ ನಾವು ಕೆಲಸ ಮಾಡ್ತಾ ಇದೀವಿ, ಕೆಲಸ ಆಗ್ತಾ ಇದೆ. ಸೊ ಇದೆಲ್ಲ ಉದಾಹರಣೆ ಎಕ್ಸಾಂಪಲ್. ಸೊ ತುಂಬಾ ರೀತಿಯಲ್ಲಿ ನೋಡ್ಬೋದು. ಸೊ ಸಿಂಪಲ್ ಆಗಿ ಏನಂತಂದ್ರೆ ಶಕ್ತಿ ಅಂತಂದ್ರೆ ಕೆಲಸ ಮಾಡುವ ಸಾಮರ್ಥ್ಯ ಇರ್ಬೇಕು. ಆ ಸಾಮರ್ಥ್ಯ ಅಂತಂದ್ರೆ ಇದು ಅಪ್ಲಿಕೇಶನ್ ವೈಸ್ ಅಲ್ಲಿ ಅದನ್ನ ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ಬ್ಯಾಟ್ರಿ ಏನು ಚಾರ್ಜ್ ಆಗ್ತಾ ಇದೆ, ಯಾವ ಎನರ್ಜಿಯಿಂದ, ವಿದ್ಯುತ್ ಎನರ್ಜಿಯಿಂದ ಚಾರ್ಜ್ ಆಗ್ತದೆ. ಸೊ ಇದೆಲ್ಲ ಎನರ್ಜಿ ಮೇಲೆ. ಸೊ ಮುಂದಿನ ಟಾಪಿಕ್ ನೋಡೋದಾದ್ರೆ ಪವರ್, ಸಾಮರ್ಥ್ಯ ಅಂತ ಕರಿತೀವಿ. ಇಲ್ಲಾಂದ್ರೆ ಇನ್ನೊಂದು ವರ್ಡ್ ಏನಂತ ಕರಿತೀವಿ, ಪವರ್ ಅಂತ ಕರಿತೀವಿ. ಪವರ್ ಅಂದ್ರೆ ಏನಿಲ್ಲ, ಪವರ್ ಇಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್, ರೇಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್. ಸೊ ಈಗ ನಾವೀಗ ಏನ್ ಎನರ್ಜಿ ಟ್ರಾನ್ಸ್ಫರ್ ಆದ್ವಿ, ಎನರ್ಜಿ ಚೇಂಜಸ್ ಆಯ್ತು, ಕೇಪಬಲ್ ಟ್ರಾನ್ಸ್ಫಾರ್ಮ್ ಆಯ್ತು. ಸೊ ಅದು ಎಷ್ಟು ಚೇಂಜ್ ಆಗಿದೆ ಅಂತ ಅಂತೀವಲ್ಲ, ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಪವರ್ ಅಂತ ಕರಿತೀವಿ. ಸೊ ಪವರ್ ಎಂದರೆ ಕೆಲಸ ಮಾಡುವ ದರ ಅಥವಾ ಶಕ್ತಿ ವರ್ಗಾವಣೆಯ ದರ ಅಂತ ಕರಿತಿದೀವಿ. ಸೊ ಅದರದ್ದು ಫಾರ್ಮುಲಾ ಸೂತ್ರ ನೋಡಿದ್ರೆ ಪವರ್ ಇಸ್ ಟು ವರ್ಕ್ ಡಿವೈಡೆಡ್ ಬೈ ಟೈಮ್. ಸೊ ಇಲ್ಲಿ ರೇಟ್ ಅಂತ ಬಂದಾಗ, ದರ ಅಂತ ಬಂದಾಗ ಏನಿರುತ್ತೆ, ಡಿವೈಡೆಡ್ ಬೈ ಟೈಮ್ ಇರುತ್ತೆ, ಸಮಯ ಇರುತ್ತೆ. ಸೊ ಇದೇನೋ ಎನರ್ಜಿ ಅಪ್ಲೈ ಮಾಡ್ತಿದ್ದೀನಿ, ಮೂವ್ಮೆಂಟ್ ಆಯ್ತದೆ, ಯಾವ ಸಮಯದಿಂದ ಆಗ್ತಿದೆ ಅಂತ ಅದು ಇಂಪಾರ್ಟೆಂಟ್. ಎಷ್ಟು ಸಮಯ ತಗೋತೋ, ಇಷ್ಟು ಸಮಯ ತಗೊಂಡಿದೆ ಅಂದಾಗ ಇಷ್ಟು ವರ್ಕ್ ಆಗಿದೆ ಅಂತ ಅರ್ಥ. ಸೊ ಇಷ್ಟು ವರ್ಕಿಗೆ ಇಷ್ಟು ಸಮಯ ತಗೊಂಡಿದೆ ಅಂತ ಅರ್ಥ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪವರ್ ಅಂತ ಕರಿತೀವಿ. ಸೊ ಪವರ್ ಫಾರ್ಮುಲಾ ಈಸ್ ಈಕ್ವಲ್ ಟು W ವರ್ಕ್ ಡನ್ ಡಿವೈಡ್ ಬೈ ಟೈಮ್ ಅಂತ ಕರಿತೀವಿ. ಸೊ ಇದ್ರದ್ದು SI ಯೂನಿಟ್ ಬಂದ್ರೆ ಪವರ್ ಬಂದು ವ್ಯಾಟ್ ಅಂತ ಕರಿತೀವಿ, ಕ್ಯಾಪಿಟಲ್ W. ಸೊ ವರ್ಕ್ ಡನ್, W ಅಂದ್ರೆ ವರ್ಕ್ ಡನ್, T ಅಂದ್ರೆ ಟೈಮ್ ಟೇಕನ್, SI ಯೂನಿಟ್ ಬಂದು ವ್ಯಾಟ್ ಈಕ್ವಲ್ ಟು ಜೌಲ್ ಪರ್ ಸೆಕೆಂಡ್ ಅಂತ ಕರಿತೀವಿ. ವ್ಯಾಟ್ ಹಿಂಗರ್ ಇರ್ಬೋದು, ಜೌಲ್ ಪರ್ ಸೆಕೆಂಡ್ ಸಹ ಇರ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದ, if 200 joule of work is done in 10 seconds, what is the power? Power ಎಷ್ಟು ಅಂತ ಕೇಳ್ತಾ ಇದ್ದೇನೆ. ಸೊ ನಮಗೆ ಗೊತ್ತು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಪರ್ ಸೆಕೆಂಡ್ ಅಂತ ಡೈರೆಕ್ಟ್ ತಗೋತೀನಿ. ವರ್ಕ್ ಡನ್ ಎಷ್ಟೈತೆ, 200 ನ್ಯೂಟನ್ ಅಷ್ಟು ಅಪ್ಲೈ ಮಾಡ್ತಿದೆ, ಎಷ್ಟು 10 ಸೆಕೆಂಡ್ ಅಲ್ಲಿ. ಸೊ ಪವರ್ ಎಷ್ಟಾಯ್ತಾ 20 ವ್ಯಾಟ್. ಸೊ ಸರಿಯಾದ ಉತ್ತರ ಪವರ್ ಇಸ್ ಬಟ್ 20 ವ್ಯಾಟ್.
ಸೊ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡಿರಿ, ಏನಕ್ಕೆ ಒಂದೊಂದ್ಸತಿ ಡೈರೆಕ್ಟ್ ಕ್ವಶನ್ ಕೇಳ್ತೇನೆ ಫಾರ್ಮುಲಾ ಬೇಸ್ ಮೇಲೆ. ಸೊ ಇಲ್ಲಾಂದ್ರೆ ಇನ್ನೊಂದ್ಸತಿ ಕೇಳ್ತೇನೆ, ಇನ್ ಕೇಸ್ ಸಮಯ ಜಾಸ್ತಿ ತಗೋತು ಅಂತಂದ್ರೆ ಪವರ್ ಏನಾಗುತ್ತೆ ಅಂತ ಕೇಳ್ತೇನೆ. ಸೊ ಅವಾಗ ನಮ್ಗೆ ಗೊತ್ತಿದೆ ಪವರ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಟು ಟೈಮ್, ಸಮಯಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿರುತ್ತೆ. ಸೊ ಇನ್ ಕೇಸ್ ಸಮಯ ಜಾಸ್ತಿ ತಗೊಂಡ್ರೆ ಪವರ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅದೇ ತರ ಸಮಯ ಕಮ್ಮಿ ಇತ್ತು ಅಂತಂದ್ರೆ ಪವರ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ಈ ತರ ಹಲವಾರು ಕ್ವಶನ್ಸ್ ಗಳು ಹಿಂದೆ ಮುಂದೆ ತಿರುಗಿಸ್ತಾ ಇರ್ತೇನೆ. ಸೊ ನಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಮತ್ತೆ ಫಾರ್ಮುಲಾ ಗೊತ್ತಿರಬೇಕು. ಸೊ ಇನ್ನೊಂದು ಆದಷ್ಟು ನಾವು ಪ್ರತಿದಿನ ಇದನ್ನ ಅಳವಡಿಸ್ಕೊಂಡು ಹೋಯ್ತಾ ಇತ್ತು ಅಂತ ಅಂದಾಗ ಸೊ ಎಕ್ಸಾಮ್ ಅಲ್ಲಿ ಯಾವುದೇ ತರ ಕ್ವಶನ್ ಕೊಟ್ಟಿದ್ರು ಅದನ್ನ ಸುಲಭವಾಗಿ ಸಾಲ್ವ್ ಮಾಡಬಹುದು. ಸೊ ಮುಂದಿನ ಟಾಪಿಕ್ ಏನ್ ನೋಡೋದಂತಂದ್ರೆ ಎಫಿಷಿಯನ್ಸಿ, ಕಾರ್ಯಕ್ಷಮತೆ ಅಂತ ಕರಿತೀವಲ್ಲ. ಸೊ ಎಫಿಷಿಯನ್ಸಿ ಅಂದ್ರೆ ಏನು? ಎಫಿಷಿಯನ್ಸಿ ಇಸ್ ದ ರೇಷಿಯೋ ಆಫ್ ಯೂಸ್ಫುಲ್ ಔಟ್ಪುಟ್ ಎನರ್ಜಿ ಟು ದಿ ಟೋಟಲ್ ಇನ್ಪುಟ್ ಎನರ್ಜಿ, ಯೂಶಲ್ ಎಕ್ಸ್ಪ್ರೆಸ್ ಇನ್ ಪರ್ಸೆಂಟೇಜ್ ಅಂತ ಕರಿತೀವಿ. ಕಾರ್ಯಕ್ಷಮತೆ ಅಂದ್ರೆ ಉಪಯುಕ್ತ ಔಟ್ಪುಟ್ ಶಕ್ತಿ ಎಷ್ಟಿರುತ್ತೆ ಅದಕ್ಕೆ ಇನ್ಪುಟ್ ಶಕ್ತಿ ಎಷ್ಟಿರುತ್ತೆ ಅನುಪಾತ ಮಾಡ್ತಾ ಇದ್ದಾರೆ. ಸೊ ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ ಎಫಿಷಿಯನ್ಸಿ ಅಂತಂದ್ರೆ ಸೊ ಬಿಫೋರ್ ಎನರ್ಜಿ ಎಷ್ಟಿರುತ್ತೆ ಅದಕ್ಕೆ ಅದ್ರ ಜೊತೆ ಆಫ್ಟರ್ ಎನರ್ಜಿ ಎಷ್ಟಾಗುತ್ತೆ. ಸೊ ಕೆಲಸ ಮಾಡಕ್ಕಿಂತ ಮುಂಚೆ ಎಷ್ಟು ಶಕ್ತಿ ಇರುತ್ತೆ, ಕೆಲಸ ಆದ್ಮೇಲೆ ಎಷ್ಟು ಶಕ್ತಿ ಇರುತ್ತೆ. ಸೊ ಅಂತಂದ್ರೆ ಇಲ್ಲಿ ಏನಂತ ಅಂತಂದ್ರೆ ಈಗ ಫೋರ್ಸ್ ಅಪ್ಲೈ ಮಾಡ್ತಾ ಇದೀನಿ. ಸೊ ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ಬೇಕಾದ್ರೆ ಎಷ್ಟು ಇನ್ಪುಟ್ ಕೊಡ್ತಾ ಇದೀನಿ, ಎಷ್ಟು ಸಾಮರ್ಥ್ಯ ಪವರ್ ಕೊಡ್ತಾ ಇದೀನಿ, ಔಟ್ಪುಟ್ ಬಂದಾಗ ಎಷ್ಟು ಪವರ್ ಬರ್ತಾ ಇದೆ ಅಂತ ಕರಿತೀವಿ. ಸೊ ಅದನ್ನೇ ಬಿಫೋರ್ ಅಂತಂದ್ರೆ ಇಲ್ಲಿ ಇನ್ಪುಟ್, ಆಫ್ಟರ್ ಅಂತಂದ್ರೆ ಔಟ್ಪುಟ್. ಸೊ ಇದನ್ನ ಪರ್ಸೆಂಟೇಜ್ ವೈಸ್ ಅಲ್ಲಿ ಕರಿತೀವಿ. ಅದನ್ನೇ ಎಫಿಷಿಯನ್ಸಿ, ಎಷ್ಟು ಸಾಮರ್ಥ್ಯ ಇದೆ ಇದಕ್ಕೆ, ಇನ್ಪುಟ್ ಎನರ್ಜಿ ಡಿವೈಡ್ ಬೈ ಔಟ್ಪುಟ್ ಎನರ್ಜಿ. ಸೊ ಅದಕ್ಕೆ ಫಾರ್ಮುಲಾ ನೋಡಿದ್ರೆ ಯೂಸ್ಫುಲ್ ಔಟ್ಪುಟ್ ಡಿವೈಡ್ ಬೈ ಟೋಟಲ್ ಇನ್ಪುಟ್. ಸೊ ಇನ್ಪುಟ್ ಅಲ್ಲಿ ಎಷ್ಟು ಒಂದು ಫೋರ್ಸ್ ಅಪ್ಲೈ ಮಾಡ್ತಿದೀವಿ, ಬಟ್ ಇಷ್ಟೇ ಫೋರ್ಸ್ ಔಟ್ಪುಟ್ ಅಲ್ಲಿ ಬರಲ್ಲ, ಸಮ್ ಲಾಸಸ್ ಇರುತ್ತೆ. ಸೊ ಅದನ್ನ ಔಟ್ಪುಟ್ ಬಂದಾಗ ಎಷ್ಟಿರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ಹೊರತು ಜಾಸ್ತಿ ಇರಲ್ಲ. ಇಷ್ಟು ಪ್ರೋಸೆಸ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ಎಫಿಷಿಯನ್ಸಿ ಅಂತ ಕರಿತೀವಿ. ಅದು ಶೇಕಡ ಪರ್ಸೆಂಟೇಜ್ ವೈಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿದ್ರೆ ಇಫ್ ಎ ಮಿಷಿನ್ ಟೇಕ್ಸ್ 1000 ಜೌಲ್ ಇನ್ಪುಟ್ ಅಂಡ್ ಗಿವ್ಸ್ 700 ಜೌಲ್, ಅದೇ ಒಂದು ಮಿಷಿನ್ ಇನ್ಪುಟ್ ಎಷ್ಟು ಕೊಡ್ತಾ ಇದೆ ಅಂತಂದ್ರೆ 1000 ಕೊಡ್ತಾ ಇದೆ. ಸೊ ಔಟ್ಪುಟ್ ಏನ್ ಕೊಡ್ತಾ ಇದೆ ಅಂದ್ರೆ 700 ಜೌಲ್ ಕೊಡ್ತಾ ಇದೆ. ಸೊ 300 ಜೌಲ್ ಏನಿರುತ್ತೆ ಅದು ಎನರ್ಜಿ ಮಿಷಿನ್ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಆ ಮಿಷಿನ್ ಅಷ್ಟು 300 ಜೌಲ್ ಅಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ಕೋತಾ ಇದೆ. ಸೊ ನಮ್ಗೆ ಪೂರ್ತಿ ಕೊಡ್ತಾ ಇಲ್ಲ, ಅದು ಎಷ್ಟು ಕೊಡ್ತಾ ಇದೆ 700 ಜೌಲ್ ಅಂತ ಕೊಡ್ತಾ ಇದೆ. ಸೊ ನಮ್ಗೆ ಎಫಿಷಿಯನ್ಸಿ ಎಷ್ಟಾಗುತ್ತೆ 1000 ಡಿವೈಡ್ ಬೈ 700 ಬರುತ್ತೆ. ಸೊ ನಾವು ಇದನ್ನ ಪರ್ಸೆಂಟೇಜ್ ವೈಸ್ ಅಲ್ಲಿ ಕನ್ವರ್ಟ್ ಮಾಡಿದಾಗ 70% ಕೊಡುತ್ತೆ. ಸೊ ಎಫಿಷಿಯನ್ಸಿ ಮತ್ತೆ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಂಡ್ರಿ. ಸೊ ಇನ್ಪುಟ್ ಏನ್ ಎನರ್ಜಿ ಇರುತ್ತೆ ಅಷ್ಟೇ ಔಟ್ಪುಟ್ ಎನರ್ಜಿ ಇರಲ್ಲ. ಸಮ್ ಲಾಸಸ್ ಆಗುತ್ತೆ, ಅದು ಎನರ್ಜಿ ಕನ್ಸ್ಯೂಮ್ ಮಾಡಿರುತ್ತೆ. ಯಾವುದೇ ಒಂದು ಆಬ್ಜೆಕ್ಟ್ ಇರಬಹುದು, ಇಲ್ಲಾಂದ್ರೆ ಮಿಷಿನ್ ಇರಬಹುದು. ಸೊ ಮುಂದಿನ ಟಾಪಿಕ್ ನೋಡಿದ್ರೆ ಎನರ್ಜಿ ಟೈಪ್ಸ್ ಅಂತ ನಾವು ನೋಡಿದ್ವಿ. ಎನರ್ಜಿ ಟೈಪ್ಸ್ ಇರ್ಬೋದು, ಎನರ್ಜಿ ಫಾರ್ಮ್ ಇರ್ಬೋದು. ಸೊ ಏನಂತಂದ್ರೆ ಕೈನೆಟಿಕ್ ಎನರ್ಜಿ ಚಲನ ಶಕ್ತಿ ಇದೆ, ಪೊಟೆನ್ಶಿಯಲ್ ಎನರ್ಜಿ ಸ್ಥಿತಿ ಶಕ್ತಿಯಲ್ಲಿದೆ, ಮತ್ತೆ ಮೆಕ್ಯಾನಿಕಲ್ ಎನರ್ಜಿ ಯಾಂತ್ರಿಕ ಶಕ್ತಿಯಲ್ಲಿ ಅಂತ ಇದೆ. ಸೊ ಇದನ್ನ ಇನ್ನು ಡೀಪ್ ಆಗಿ ಸ್ಟಡಿ ಮಾಡೋದು ಇನ್ನೊಂದು ಸ್ಲೈಡ್ ಅಲ್ಲಿ. ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಅಂದ್ರೆ ಏನು? ಚಲನ ಶಕ್ತಿ ಅಂತಂದ್ರೆ ಏನೇ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಡ್ಯೂ ಟು ಇಟ್ಸ್ ಮೋಷನ್. ಚಲನೆಯಲ್ಲಿರುವ ವಸ್ತು ಹೊಂದಿರುವ ಶಕ್ತಿಯೇ ಚಲನ ಶಕ್ತಿ ಅಂತ ಕರೀತೀವಿ. ಇನ್ ಕೇಸ್ ಯಾವ್ದೋ ಒಂದು ಬಾಡಿ ಇಲ್ಲ ಯಾವ್ದಾದ್ರು ಒಂದು ವಾಹನ ಮೂವ್ ಆಗ್ತಾ ಇದೆ. ಸೊ ವಾಹನ ಮೂವ್ ಆಗ್ತಾ ಇದೆ, ಅಲ್ಲಿ ಎನರ್ಜಿ ಇರುತ್ತೆ. ಸೊ ಆ ಎನರ್ಜಿಗೆ ಏನಂತ ಕರಿತೀವಿ ಅಂತಂದ್ರೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ, ಚಲನ ಶಕ್ತಿ ಅಂತ ಕರಿತೀವಿ. ಅದ್ರದ್ದು ಸೂತ್ರ ನೋಡೋದಾದ್ರೆ ಕೈನೆಟಿಕ್ ಎನರ್ಜಿ ಇಸ್ಕೊಟ್ಟು ಆಫ್ mv². ಎಂ ಅಂತಂದ್ರೆ ಇಲ್ಲಿ ಮಾಸ್ ಬರುತ್ತೆ, ವಿ ಅಂತಂದ್ರೆ ವೆಲಾಸಿಟಿ ಬರುತ್ತೆ. ದ್ರವ್ಯ ರಾಶಿ ಮತ್ತು ವೇಗ ಅಂತ ಕರಿತೀವಲ್ಲ ಕನ್ನಡದಲ್ಲಿ. ಕೀ ಪಾಯಿಂಟ್ಸ್ ಏನ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅಂತಂದ್ರೆ ಕೀ ಡಿಪೆಂಡ್ಸ್ ಅಪಾನ್ ದಿ ಸ್ಕ್ವೇರ್ ಆಫ್ ವೆಲಾಸಿಟಿ. ಸೊ ಕೈನೆಟಿಕ್ ಎನರ್ಜಿ
directly proportional to the v square ಇಲ್ಲಿ. Double the speed makes kinetic energy 4 times. In case velocity ಏನಾದ್ರು ಡಬಲ್ ಆಯ್ತು ಅಂತಂದ್ರೆ 1:2 ಏನಾರು ಆಯ್ತು ಅಂತಂದಾಗ ಇಲ್ಲಿ ಏನಾಗುತ್ತೆ 1 ರೀಪ್ಲೇಸ್ ಮಾಡಿ 2 ಆಗುತ್ತೆ, 2 ಸ್ಕ್ವೇರ್ ಆದಾಗ 4 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇನ್ ಕೇಸ್ ಸ್ಪೀಡ್ ಡಬಲ್ ಆಯ್ತು ಅಂದ್ರೆ ಕೆನೆಟಿಕ್ ಎನರ್ಜಿ ಏನಾಗುತ್ತೆ 4 ಜಾಸ್ತಿ ಆಗುತ್ತೆ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾ ಇರ್ತಾನೆ. ಸೊ ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್. ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ದ್ರವ್ಯ ರಾಶಿ 2 kg ಕೊಟ್ಟಿದ್ದಾನೆ, ವೆಲಾಸಿಟಿ ವೇಗ 3 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ. ಸೊ ಕೈನೆಟಿಕ್ ಎನರ್ಜಿ ಕೇಳ್ತಾ ಇದ್ದಾನೆ. ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv². ಸೊ ದ್ರವ್ಯ ರಾಶಿ ಎಷ್ಟು ಕೊಟ್ಟಿದ್ದಾನೆ 2 kg ಕೊಟ್ಟಿದ್ದಾನೆ 2, ಮತ್ತೆ ವೆಲಾಸಿಟಿ 3 ಮೀಟರ್ ಪರ್ ಸೆಕೆಂಡ್ 3 ಸ್ಕ್ವೇರ್. ಸೊ 2 ಕ್ಯಾನ್ಸಲ್ ಆಗುತ್ತೆ, 3 3 is 9. ಸೊ ಟೋಟಲ್ ಕೈನೆಟಿಕ್ ಎನರ್ಜಿ ಎಷ್ಟಾಗಿದೆ, ಅಲ್ಲಿ ಚಲನ ಶಕ್ತಿ ಎಷ್ಟಿದೆ ಅಂತ ಕೇಳೋದಾದಾಗ 9 ಜೌಲ್ ಅಷ್ಟು ಇದೆ. ಸೊ ಇದು ಒನ್ ಟೈಪ್ ಆಫ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ. ಸೊ ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಯಾವಾಗ ಒಂದು ಕಾರು ಸ್ಥಿರ ಸ್ಥಿತಿಯಲ್ಲಿ ಇರುತ್ತೆ, ರೆಸ್ಟ್ ಪೊಸಿಷನ್ ಆಗಿರುತ್ತೆ, ಅವಾಗ ಅದು ವೆಲಾಸಿಟಿ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ವೆಲಾಸಿಟಿ 0 ಆದಾಗ ಏನಿರುತ್ತೆ ಅಲ್ಲಿ ಚಲನ ಶಕ್ತಿ ಇರಲ್ಲ. ಇನ್ ಕೇಸ್ ಅದೇನ ಫೋರ್ಸ್ ಅಪ್ಲೈ ಮಾಡಿ ಕಾರ್ ಏನಾದ್ರು ಮೂವ್ ಮಾಡ್ತು ಅನ್ನೋದಾಗ ಅಲ್ಲಿ ಏನಾಗುತ್ತೆ ವೆಲಾಸಿಟಿ ಬರುತ್ತೆ. ವೆಲಾಸಿಟಿ ವ್ಯಾಲ್ಯೂ ಇರುತ್ತೆ, ಎಷ್ಟಿರುತ್ತೆ ಅಪ್ರಾಕ್ಸಿಮೇಟ್ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರುತ್ತೆ. ಸೊ ಅವಾಗ ನಾವು ಏನಂತ ಕರಿತೀವಿ, ಅಲ್ಲಿ ಸ್ವಲ್ಪ ಚಲನ ಶಕ್ತಿ ಇದೆ ಅಂತ ಕರಿತೀವಿ. ಇನ್ ಕೇಸ್ ಈ ಸ್ಪೀಡ್ ವೆಲಾಸಿಟಿ ಏನಾದ್ರು ಜಾಸ್ತಿ ಆಯ್ತು ಅಂತಂದಾಗ 10 ಇಂದ 30 ಮೀಟರ್ ಪರ್ ಸೆಕೆಂಡ್ ಆಯ್ತು ಅಂದಾಗ ಅಲ್ಲಿ ಏನಿರುತ್ತೆ ಜಾಸ್ತಿ ಹೆಚ್ಚು ಚಲನ ಶಕ್ತಿ ಇರುತ್ತೆ ಅಂತ ಕರಿತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್, ಫಾಸ್ಟರ್ ದ ಆಬ್ಜೆಕ್ಟ್ ಮೂವ್ಸ್, ಯಾವ್ದಾದ್ರು ವಸ್ತು ಬೇಗ ಸ್ಪೀಡ್ ಆಗಿ ಮೂವ್ ಆಗ್ತಿದೆ, ಆಬ್ಜೆಕ್ಟ್ ಬೇಗ ಮೂವ್ ಆಗ್ತಿದೆ ಅಂದ್ರೆ ಅಲ್ಲಿ ಏನಾಗಿರುತ್ತೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಫಾರ್ಮುಲಾ ಗೊತ್ತು, ಸೂತ್ರ ಗೊತ್ತಿದೆ, ಕೈನೆಟಿಕ್ ಎನರ್ಜಿ ಆಫ್ mv². ಸೊ ಇದು ಕಾರ್ ಒಂದೇ ಅಲ್ಲ, ಫುಟ್ಬಾಲ್ ಅಪ್ಲಿಕೇಬಲ್ ಆಗುತ್ತೆ, ಸೈಕಲ್ ಇರ್ಬೋದು, ಬೈಕ್ ಇರ್ಬೋದು, ಟ್ರೈನ್ ಇರ್ಬೋದು, ರಾಕೆಟ್ ಸಹ ಇರ್ಬೋದು. ಸೊ ನಮ್ಗೆ ಚಲನ ಶಕ್ತಿ ಅಂದ್ರೆ ಗೊತ್ತಾಯ್ತು, ಕೈನೆಟಿಕ್ ಎನರ್ಜಿ. ಇನ್ನೊಂದು ನೆಕ್ಸ್ಟ್ ಪೊಟೆನ್ಶಿಯಲ್ ಎನರ್ಜಿ ನೋಡೋದ. ಪೊಟೆನ್ಶಿಯಲ್ ಎನರ್ಜಿ is energy stored in a body due to its position or configuration. ಸೊ ಯಾವ್ದಾರ ಒಂದು ವಸ್ತು ಎನರ್ಜಿ ಸ್ಟೋರ್ ಆಗಿರುತ್ತೆ, ಯಾವ್ದ್ರ ಆಧಾರ ಮೇಲೆ ಪೊಸಿಷನ್ ಯಾವ ಜಾಗದಲ್ಲಿ ಸ್ಟೋರ್ ಆಗಿದೆ ಅದ್ರ ಬೇಸ್ ಮೇಲೆ ಏನಾಗಿರುತ್ತೆ ಅದು ಎನರ್ಜಿ ಫಾರ್ಮೇಶನ್ ಆಗಿರುತ್ತೆ, ಎನರ್ಜಿ ಫಾರ್ಮ್ ಆಗಿರುತ್ತೆ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಸೊ ಇಲ್ಲೊಂದು ಮನೆ ಇರುತ್ತೆ, ಮನೆ ಮೇಲೆ ವಾಟರ್ ಟ್ಯಾಂಕ್ ಇರುತ್ತೆ. ಸೊ ಇಲ್ಲಿ ನೋಡೋದಾದಾಗ, ಇಲ್ಲಿ ಕನ್ಸಿಡರೇಷನ್ ಮಾಡಿದಾಗ ಎಷ್ಟೊಂದು ಹೈಟ್ ಅಲ್ಲಿ ವಾಟರ್ ಟ್ಯಾಂಕ್ ಪ್ಲೇಸ್ ಮಾಡಿದ್ರೆ, ಈ ಹೈಟ್ ಅಲ್ಲಿ ವಾಟರ್ ಟ್ಯಾಂಕ್ ಪ್ಲೇಸ್ ಮಾಡಿದಾಗ ಅಲ್ಲಿ ಏನಿರುತ್ತೆ, ಇಲ್ಲಿ ಏನಿರುತ್ತೆ ಅಂದ್ರೆ ನೀರೊಳಗೆ ಏನಿರುತ್ತೆ ಅಂತಂದಾಗ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಸೊ ಒಂದು ವಸ್ತು ಒಳಗಡೆ ಎನರ್ಜಿ ಸ್ಟೋರ್ ಆಗಿರುತ್ತೆ. ಆ ಎನರ್ಜಿ ಆ ಆಧಾರದ ಮೇಲೆ ಅಂತಂದ್ರೆ ಹೈಟ್ ಮೇಲೆ, ಪೊಸಿಷನ್ ಮೇಲೆ ಅದು ಡಿಫೈನ್ ಮಾಡ್ತಾ ಕರಿತೀವಿ. ಸೊ ಫಾರ್ಮುಲಾ ಸೂತ್ರ ನೋಡೋದಾದ್ರೆ ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ ಟು mgh. ಇಲ್ಲಿ m ಅಂತಂದ್ರೆ ಮಾಸ್, ದ್ರವ್ಯ ರಾಶಿ, g ಅಂತಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಗ್ರಾವಿಟಿ ಗುರುತ್ವಾಕರ್ಷಣೆ ಇರುತ್ತೆ, ಏನಕ್ಕಂದ್ರೆ ಇದು ಎಷ್ಟೋ ಹೈಟ್ ಪೊಸಿಷನ್ ಅಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಮಾಡಿದ್ದಾರೆ. ಮತ್ತೆ h ಅಂದ್ರೆ ಹೈಟ್. ಸೊ ಭೂಮಿ ಸರ್ಫೇಸ್ ಇಂದ ಎಷ್ಟು ಎತ್ತರದಲ್ಲಿ ಆ ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದ್ದಾರೆ. ಸೊ ಹೈಟ್ ಅದನ್ನ ಎಷ್ಟು ಎತ್ತರದಲ್ಲಿ ಇದೆ ಅದನ್ನ ಹೈಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಮಾಸ್ 5 kg, ಹೈಟ್ 10 ಮೀಟರ್ಸ್, ಗ್ರಾವಿಟಿ 10 ಮೀಟರ್ ಪರ್ ಸೆಕೆಂಡ್. ಪೊಟೆನ್ಶಿಯಲ್ ಎನರ್ಜಿ ಎಷ್ಟು ಅಂತ ಕೇಳ್ತಿದ್ದಾರೆ. ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ ಇಂಟು ಹೈಟ್. ಮಾಸ್ ಇಲ್ಲಿ ಬಂದು 5 kg, ಹೈಟ್ 10 ಮೀಟರ್. ಸೊ ಗ್ರಾವಿಟಿ ಬಂದು 10 ಮೀಟರ್ ಪರ್ ಸೆಕೆಂಡ್. ಅದೇ ತರ ಹೈಟ್ ಬಂದು 10 ಮೀಟರ್ ಇದೆ. 10 100
500 ಜೌಲ್ ಅಷ್ಟು ಇದೆ. ಸೊ ಇಲ್ಲಿ ಟ್ಯಾಂಕ್ ಎಷ್ಟು, ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ತಗೊಳ್ಳಿ. ಟ್ಯಾಂಕ್ ಎಷ್ಟು ಇದೆ, 10 ಮೀಟರ್ ಅಷ್ಟು ಹೈಟ್ ಅಲ್ಲಿ ಇದೆ. ಆಬ್ಜೆಕ್ಟ್ ಅದು ದ್ರವ್ಯ ರಾಶಿ ಎಷ್ಟಿದೆ, 10 kg ಎಷ್ಟಿದೆ. ಸೊ ಗ್ರಾವಿಟೇಷನ್ ಫೋರ್ಸ್ ಎಷ್ಟಿದೆ ಅಂತ ಅಂದಾಗ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಸೊ ಇದ್ರ ಬೇಸ್ ಮೇಲೆ, ಇದರ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಪೊಟೆನ್ಶಿಯಲ್ ಎನರ್ಜಿ ನೋಡಿದ್ವಿ, ಸೊ ಕೈನೆಟಿಕ್ ಎನರ್ಜಿ ನೋಡಿದ್ವಿ, ಪೊಟೆನ್ಶಿಯಲ್ ಎನರ್ಜಿ ನೋಡಿದ್ವಿ. ಪೊಟೆನ್ಶಿಯಲ್ ಎನರ್ಜಿ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಇಲ್ಲೊಂದು ಬಂಡೆ ಕಲ್ಲು ನೋಡಬಹುದು, ಎಷ್ಟು ಎತ್ತರದಲ್ಲಿದೆ, ಭೂಮಿ ಸರ್ಫೇಸ್ ಇಂದ ಎಷ್ಟು ಎತ್ತರದಲ್ಲಿ, ಎಷ್ಟೊಂದು ಹೈಟ್ ಎತ್ತರದಲ್ಲಿದೆ. ಸೊ ಇದು ಹೈ ಪೊಸಿಷನ್ ಅಲ್ಲಿ ಇದೆ, ಅದು ರೆಸ್ಟ್ ಪೊಸಿಷನ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಅದೇನಾದ್ರು ಕೆಳಗಡೆ ಬಿತ್ತು ಅಂತಂದ್ರೆ, ಬಂಡೆ ಕೆಳಗಡೆ ಬಿತ್ತು ಅಂತ ಅಂದಾಗ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ಬೋದು ಸ್ಟೋನ್ ಎಷ್ಟೊಂದು ಎತ್ತರದಲ್ಲಿದೆ. ಸೊ ಇಲ್ಲಿ ಎನರ್ಜಿ ಏನು ಇರುತ್ತೆ, ಎನರ್ಜಿ ಸ್ಟೋರ್ ಆಗಿರುತ್ತಲ್ಲ ಆಬ್ಜೆಕ್ಟ್ ಅಲ್ಲಿ. ಯಾವ ಆಧಾರದ ಮೇಲೆ ಅಂತಂದ್ರೆ ಹೈಟ್ ಬೇಸ್ ಮೇಲೆ ನಾವು ಅದನ್ನ ಹೇಳ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಷ್ಟು ಎತ್ತರದಲ್ಲಿರುತ್ತೆ ಅಷ್ಟು ಏನು ಹೈಟ್ ಏನಾಗುತ್ತೆ, ಎನರ್ಜಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಇನ್ ಕೇಸ್ ಎತ್ತರ ಏನಾದ್ರು ಕಮ್ಮಿ ಬಂತಂದಾಗ ಪೊಟೆನ್ಶಿಯಲ್ ಎನರ್ಜಿ ಏನಾಗಿರುತ್ತೆ, ಎನರ್ಜಿ ಕಮ್ಮಿ ಆಗುತ್ತೆ. ಸೊ ಅದನ್ನ ಫಾರ್ಮುಲಾ ರೀತಿ ರೆಪ್ರೆಸೆಂಟ್ ಮಾಡಿದ P mgh ಅಂತ. P ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ, ಜೌಲ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಮಾಸ್ ಅಂದ್ರೆ ದ್ರವ್ಯ ರಾಶಿ, kg. G ಅಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ವೇಗವರ್ಧನೆ. ಯೂಶಲಿ 9.8 ಸ್ಟ್ಯಾಂಡರ್ಡ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ 10 ಅಂತಾನು ಅಪ್ರಾಕ್ಸಿಮೇಟ್ ಕನ್ಸಿಡರ್ ಮಾಡ್ಕೋಬಹುದು. ಹೈಟ್ ಎತ್ತರ ಮೀಟರ್ ಅಲ್ಲಿ ಇರುತ್ತೆ. ಸೊ ಇನ್ನು ಹಲವಾರು ಎಕ್ಸಾಂಪಲ್ ನೋಡೋದಾದ್ರೆ, ವಾಟರ್ ಸ್ಟೋರ್ ಇನ್ ಎ ಡ್ಯಾಮ್. ಸೊ ನಾವು ಡ್ಯಾಮ್ ಯೂಶಲಿ ನೋಡ್ತಾ ಇರ್ತೀವಿ, ಅಲ್ಲಿ ಏನ್ ವಾಟರ್ ಸ್ಟೋರ್ ಅಲ್ಲಿ ಒಂದು ಎನರ್ಜಿ ಇರುತ್ತೆ. ಸೊ ಆ ಎನರ್ಜಿನ ನಾವೇನಂತೀವಿ, ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಸ್ಟ್ರೆಚ್ ಸ್ಪ್ರಿಂಗ್ ಏನಾದ್ರು ಸ್ಟ್ರೆಚ್ ಆಯ್ತು ಅಂದ್ರೆ ಅಲ್ಲಿ ಏನಾದ್ರು ಸ್ಟೋರ್ ಆಗಿರುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಎ ಬುಕ್ ಕೀಪ್ಟ್ ಇನ್ ಎ ಶೆಲ್ಫ್. ಸೊ ಬುಕ್ ನ ಶೆಲ್ಫ್ ಮೇಲೆ ಇಟ್ಟಿರ್ತೀವಿ. ಸೊ ಅಲ್ಲಿ ಏನಾಗಿರುತ್ತೆ, ಯಾವ ಎನರ್ಜಿ ಇರುತ್ತೆ ಅಂತಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಸೊ ಇನ್ನೊಂದು ಟೈಪ್ ಎನರ್ಜಿ ನೋಡೋದಾದ್ರೆ ಮೆಕ್ಯಾನಿಕಲ್ ಎನರ್ಜಿ. ಸೊ ಈ ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ, ಇದು ಇಂಪಾರ್ಟೆಂಟ್. ಸೊ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನು ಇಲ್ಲ, ಟೋಟಲ್ ಸಮ್ ಆಫ್ ದಿ ಪೊಟೆನ್ಶಿಯಲ್ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿ. ಒಟ್ಟು ಪೊಟೆನ್ಶಿಯಲ್ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿ ಸೇರಿಸಿದಾಗ ಅದನ್ನ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಸೂತ್ರ ಸೇಮ್, ಪೊಟೆನ್ಶಿಯಲ್ ಮತ್ತೆ ಕೈನೆಟಿಕ್ ಎನರ್ಜಿ. ಸೊ ಕೀ ಐಡಿಯಾ, ಇನ್ನೊಂದು ಕೀ ಪಾಯಿಂಟ್ ನೋಡೋದಾದ್ರೆ, ಇನ್ ದಿ ಆಬ್ಸೆನ್ಸ್ ಆಫ್ ಫ್ರಿಕ್ಷನ್. ಸೊ ಅಲ್ಲಿ ಘರ್ಷಣೆ ಏನಾದ್ರು ಇಲ್ಲ ಅಂತಂದಾಗ ಮೆಕ್ಯಾನಿಕಲ್ ಎನರ್ಜಿ ಏನಾಗಿರುತ್ತೆ, ಕನ್ಸರ್ವ್ಡ್ ಆಗಿರುತ್ತೆ. ಸೊ ಅಂದ್ರೆ ಏನ್ ಪೊಟೆನ್ಶಿಯಲ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಕೈನೆಟಿಕ್ ಎನರ್ಜಿಯಿಂದ ಪೊಟೆನ್ಶಿಯಲ್ ಎನರ್ಜಿ ಕನ್ವರ್ಟ್ ಮಾಡ್ತೀವಲ್ಲ, ಅದು ಈಕ್ವಲ್ ಆಗಿರುತ್ತೆ, ಸಮವಾಗಿರುತ್ತೆ, ಕಾನ್ಸ್ಟೆಂಟ್ ಅಲ್ಲಿ ಇರುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಪೆಂಡುಲಮ್ ಅಟ್ ಇಟ್ಸ್ ಹೈಯೆಸ್ಟ್ ಪೊಸಿಷನ್ ಹ್ಯಾಸ್ ಮ್ಯಾಕ್ಸಿಮಮ್ potential energy and minimum kinetic energy. At its lowest point it has the maximum kinetic energy and minimum potential energy. ಬಟ್ ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಸೊ ಏನಂತಂದ್ರೆ ಸಿಂಪಲ್, ಸೊ ಅವ್ನು ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಒಂದು ಪೆಂಡುಲಮ್ ಒಂದು ಮೇಲ್ ಗೋಡೆಗೆ ಹಗ್ಗ ಕಟ್ಟಿ ಒಂದು ಆಬ್ಜೆಕ್ಟ್ ಕಲ್ಲನ್ನ ಪ್ಲೇಸ್ ಮಾಡಿ, ಆಬ್ಜೆಕ್ಟ್ ಏನಾದ್ರೆ ಈ ಪೊಸಿಷನ್ ಏನಾದ್ರು ಬಂದಾಗ ಇಲ್ಲಿ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಏನಿರುತ್ತೆ. ಏನಕ್ಕಂದ್ರೆ ಇಲ್ಲಿ ಹೈಟ್ ಜಾಸ್ತಿ ಇರುತ್ತೆ, ಹೈಟ್ ಜಾಸ್ತಿ ಇರೋ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ, ಅಲ್ಲಿ ಕೈನೆಟಿಕ್ ಎನರ್ಜಿ ಕಮ್ಮಿ ಇರುತ್ತೆ. ಅದೇ ಆಬ್ಜೆಕ್ಟ್ ಇನ್ ಕೇಸ್ ಈ ಪಾಯಿಂಟ್ ಬಂದಾಗ, ಸೆಕೆಂಡ್ ಪಾಯಿಂಟ್ ಬಂದಾಗ, ಸೊ ಹೈಟ್ ಏನಾಗಿರುತ್ತೆ ಆಲ್ಮೋಸ್ಟ್ ಕಮ್ಮಿ ಇರುತ್ತೆ. ಹೈಟ್ ಕಮ್ಮಿ ತಂದಾಗ ಪೊಟೆನ್ಶಿಯಲ್ ಎನರ್ಜಿ ಸಹ ಕಮ್ಮಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಆಬ್ಜೆಕ್ಟ್ ಬಂದಾಗ ಸ್ಪೀಡ್ ಜಾಸ್ತಿ ಇರುತ್ತೆ. ಸ್ಪೀಡ್ ಜಾಸ್ತಿ ತಂದಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಅವಾಗ ನೋಡ್ಬೋದು ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿ ಇಲ್ಲಿ ಏನಿರುತ್ತೆ ಅಷ್ಟೇ ಸಹ ಇಲ್ಲೂ ಸಹ ಇರುತ್ತೆ, ಪೊಟೆನ್ಶಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ಸೊ ಇದು ಕನ್ಸರ್ವ್ಡ್ ಆಗಿರುತ್ತೆ. ಸೊ ಅದೇ ತರ ಇದನ್ನ ಟೋಟಲ್ ಇರೋದ್ರಿಂದ ಇದನ್ನ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಸೊ ಅದೇ ತರ ತುಂಬಾ ಹಲವಾರು ಟೈಪ್ಸ್ ಗಳಿದೆ, ವಿಧಗಳು ಇದೆ ಎನರ್ಜಿಲಿ. ಸೊ ಏನಂತಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಈಗ ತಾನೇ
ಜಸ್ಟ್ ರೆಫರ್ ಮಾಡಿ ಓದಿದೀವಿ. ಅದೇ ತರ ಗ್ರಾವಿಟೇಷನಲ್ ಎನರ್ಜಿ ಅಂತ ಕರಿತೀವಿ, ಥರ್ಮಲ್ ಎನರ್ಜಿ ಅಂತ ಕರಿತೀವಿ, ಸೊ ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ, ಅಣುಶಕ್ತಿ ಅಂತ ಕರಿತೀವಿ, ಎಲೆಕ್ಟ್ರಿಕಲ್ ಎನರ್ಜಿ ವಿದ್ಯುತ್ ಶಕ್ತಿ ಅಂತ ಕರಿತೀವಿ, ರೇಡಿಯಂಟ್ ಎನರ್ಜಿ ಕಿರಣ ಶಕ್ತಿ ಅಂತ ಕರಿತೀವಿ, ಅದೇ ತರ ಕೆಮಿಕಲ್ ಎನರ್ಜಿ ರಸಾಯನ ಶಕ್ತಿ ಅಂತ ಕರಿತೀವಿ. ಸೊ ಲಾ ಆಫ್ ಕನ್ಸರ್ವೇಶನ್ ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಶಕ್ತಿಯ ಸಂರಕ್ಷಣೆ ಅಂತ ಕರಿತೀವಿ. ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, ಓನ್ಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ಇದು ಸಹ ಇಂಪಾರ್ಟೆಂಟ್. ಲಾ ಆಫ್ ಕನ್ಸರ್ವೇಶನ್ ಅಂತಂದ್ರೆ ಇಲ್ಲಿ ಎನರ್ಜಿನ ಕ್ರಿಯೇಟ್ ಮಾಡಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ, ಬಟ್ ಇದನ್ನ ಕನ್ವರ್ಟ್ ಮಾಡಬಹುದು. ಸೊ ಒನ್ ಫಾರ್ಮ್ ಇಂದ ಅನದರ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬಹುದು, ಟ್ರಾನ್ಸ್ಫರ್ ಮಾಡಬಹುದು. ಸೊ ನಮ್ಗೆ ಗೊತ್ತು ಡ್ಯಾಮ್ ಅಲ್ಲಿ ಏನಿದೆ, ನೀರು ಸ್ಟೋರ್ ಆಗುತ್ತೆ, ಅಲ್ಲಿ ಏನಾಗಿರುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಪೊಟೆನ್ಶಿಯಲ್ ಗೇಟ್ ಏನಾದ್ರು ಓಪನ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನೀರು ಫ್ಲೋ ಆಗುತ್ತೆ, ಅವಾಗ ಏನೋ ಕೈನೆಟಿಕ್ ಎನರ್ಜಿ ಇರುತ್ತೆ. ಪೊಟೆನ್ಶಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಯಿಂದ ನಾವು ಏನ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿಯಿಂದ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಬಟ್ ವಿದ್ಯುತ್ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಈ ನೀರಿನಲ್ಲಿ ಸ್ಟೋರ್ ಆಗಿರೋ ಪೊಟೆನ್ಶಿಯಲ್ ಎನರ್ಜಿಯಿಂದ ನಾವು ವಿದ್ಯುತ್ ಶಕ್ತಿ ಕನ್ವರ್ಟ್ ಮಾಡ್ತಾ ಇದೀವಿ, ಬಟ್ ವಿದ್ಯುತ್ ಶಕ್ತಿ ತಾನಾಗಿ ಕ್ರಿಯೇಟ್ ಮಾಡಕ್ ಹೋಯ್ತಾ ಇಲ್ಲ. ಸೊ ಇದನ್ನ ನಾವ್ ಏನಂತ ಅಂತೀವಿ ಅಂದ್ರೆ ಲಾ ಆಫ್ ಕನ್ಸರ್ವೇಶನ್ ಅಂತ ಕರಿತೀವಿ. ಸೊ ನಾವು ಇವತ್ತಿನ ಟಾಪಿಕ್ ಅಲ್ಲಿ, ಸೊ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ವರ್ಕ್ ಅಂತಂದ್ರೆ ಏನು, ಕೆಲಸ ಅಂತಂದ್ರೆ ಏನು, ಶಕ್ತಿ ಅಂತಂದ್ರೆ ಏನು, ಪವರ್ ಅಂದ್ರೆ ಏನು ಅಂತ. ಸೊ ಅದಾದ್ಮೇಲೆ ಯಾವ ತರ ವಿಧಗಳಿದೆ ಅಂತ ನೋಡಿದ್ರೆ ಎನರ್ಜಿಯಲ್ಲಿ ತುಂಬಾ ತರ ಇದೆ, ಪ್ರತಿಯೊಂದು ಫಾರ್ಮ್ ಅಲ್ಲಿ ಒಂದು ಎನರ್ಜಿ ಇದ್ದೇ ಇರುತ್ತೆ. ಸೊ ನಾವು ಇವತ್ತು ಇಷ್ಟು ಟಾಪಿಕ್ ಮೇಲೆ ನಾವು ರೆಫರ್ ಮಾಡಿದ್ವಿ, ಇಷ್ಟು ಟಾಪಿಕ್ ನ ಅರ್ಥ ಮಾಡ್ಕೊಂಡ್ವಿ. ಸೊ ಮುಂದಿನ ಕ್ಲಾಸ್ ಅಲ್ಲಿ ನಾವು ಇದ್ರ ಬಗ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನ್ ಕೇಳಿದ್ರು ಅಂತ ನೋಡೋದ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಪ್ರತಿದಿನ ಡೈಲಿ ಲೈಫ್ ಇದನ್ನ ನಾವು ಅಳವಡಿಸ್ಕೊಳ್ತಾ ಇರ್ತೀವಿ, ಉಪಯೋಗಿಸ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ ಎನರ್ಜಿಯನ್ನ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗದ, ಅಲ್ಲಿವರೆಗೂ ಬಾಯ್ ಬಾಯ್.